ಸೊ ಕ್ವಿಕ್ ಆಗಿ LS2 ಹೆಲ್ಮೆಟ್ನ ರಿವೀಲ್ ಮಾಡೋಣ. ಸೊ ಇದು ಬಾಕ್ಸ್ ಆಗಿರುತ್ತೆ. ಸೊ ಹೀಗಿದೆ ಬಾಕ್ಸು. ಇದು ನೋಡೋಕೆ ಹೋದ್ರೆ ಚಿಕ್ಕದಿದೆ ಕಂಪೇರಿಟಿವ್ಲಿ SMK ಇಂದ. ಸೊ ಸಿಂಪಲ್ ಆಗಿ ಹಿಂಗೆ ಓಪನ್ ಮಾಡ್ತೀವಿ. ಬ್ಯಾಗ್ ತೆಗೆದ್ರೆ ಹೀಗಿರುತ್ತೆ. ಸೊ ಈ ಬಾಕ್ಸ್ನ ಇವಾಗ ಸದ್ಯಕ್ಕೆ ಸೈಡಲ್ಲಿ ಇಕ್ತೀನಿ. ಸೊ ನೋಡಿ LS2 ನಮ್ಮದು ಫಸ್ಟ್ ಹೆಲ್ಮೆಟ್, ಕಾಸ್ಟ್ಲಿಯೆಸ್ಟ್ ಹೆಲ್ಮೆಟ್ ತೊಗೊಂಡು ಪರ್ಚೇಸ್ ಮಾಡಿದ್ದೀವಿ ಇವಾಗ. ಸೊ ಈ ಥರ ಇರುತ್ತೆ. ಬಟ್ ನನಗೇನಂದರೆ SMKಲಿ ಬ್ಯಾಗ್ ಚೆನ್ನಾಗಿತ್ತು. ಇದು ಸ್ವಲ್ಪ ಲೈಟ್ ವೆಯ್ಟ್ ಥರ ಇದೆ. ಮೋಸ್ಟ್ಲಿ ಹೆಲ್ಮೆಟು ಲೈಟ್ ವೆಯ್ಟ್, ಅದಕ್ಕೋಸ್ಕರ ಬ್ಯಾಗು ಲೈಟ್ ವೆಯ್ಟ್ ಮಾಡ್ಬಿಟ್ಟಿದ್ದಾರೆ ಗೊತ್ತಿಲ್ಲ. ಬಟ್ ಇದು ನೋಡಿ ಲೋಗೋ ನೋಡೋದ್ರೆ ಖುಷಿ ಆಗುತ್ತೆ. ಇನ್ನೊಂದು ಏನಂದರೆ ಈ ಹೆಲ್ಮೆಟ್ಟು ಇಂಪೋರ್ಟೆಡ್ ಹೆಲ್ಮೆಟ್ ಆ್ಯಕ್ಚುಲಿ. ಇದು ಸ್ಪ್ಯಾನಿಷ್ ಅವರು 2017 ಕಂಡುಹಿಡಿದಿದ್ದು ಈ ಮೆಟೀರಿಯಲು. ಇದು ಪ್ಲಾಸ್ಟಿಕ್ ಅಲ್ಲ, ಇದು ಕೆನೆಟಿಕ್ ಪಾಲಿಮರ್ ಅಲಾಯ್ ಅಂತ ಏನೋ ಮೆಟೀರಿಯಲ್ ಬಿಲ್ಟ್ ಮಾಡಿರೋದು. ಏನಕ್ಕೆ ಬಿಲ್ಟ್ ಮಾಡಿದ್ದಾರೆ ಅಂದ್ರೆ ಇದು ಪ್ಲಾಸ್ಟಿಕ್ ಇಂದ ಲೈಟ್ ವೆಯ್ಟ್ ಇರುತ್ತೆ. ಸೊ ಇದನ್ನ ಅನ್ರಿವೀಲ್ ಮಾಡಕ್ಕೆ ಹೋಗೋಣ. ಸೊ ಇದರಲ್ಲೂ ಸೇಮ್ ಬ್ಯಾಗ್ ಇರುತ್ತೆ. ತಡ ಇದು LS2 ಹೆಲ್ಮೆಟ್, ನಾನು ಪರ್ಚೇಸ್ ಮಾಡಿರೋ ಹೆಲ್ಮೆಟ್ ಇದು. ನನಗೆ ಈ ಕಲರ್ ಅಂತೂ ತುಂಬಾ ಇಷ್ಟ ಆಯಿತು. ಇದೂ ಮ್ಯಾಟ್ ಫಿನಿಶೇ ಇದೆ. ಇದೇನೋ ಪೆಟ್ರೋಲ್ ಬ್ಲೂ ಅಂತ ಹೇಳಿದ್ರು, ಬಟ್ ನನಗಂತೂ ತುಂಬಾ ಇಷ್ಟ ಆಯಿತು ಈ ಕಲರು. ನನ್ನ ಗಾಡಿ ಕಲರ್ಗೆ ಮ್ಯಾಚ್ ಆಗಲ್ಲ, ಬಟ್ ಸ್ಟಿಲ್ ನನಗೆ ಇಷ್ಟ ಆಯಿತು, ನನಗೆ ಮ್ಯಾಚ್ ಆಗುತ್ತೆ ಅಂತ ನಾನು ತೊಗೊಂಡೆ. ಸೊ ಇದ್ರದ್ದು ಡೈನಾಮಿಕ್ಸ್ ನೋಡ್ಬೋದು. ಡೈನಾಮಿಕ್ಸು ತುಂಬಾ ಚೆನ್ನಾಗಿದೆ. ಇದರಲ್ಲೂ ಸ್ಪಾಯ್ಲರ್ ಇದೆ. ಸೊ ಸಿಂಪಲ್ ಆಗಿದೆ ಸ್ಪಾಯ್ಲರ್, ಜಾಸ್ತಿ ವೈಡ್ ಆಗೂ ಇಲ್ಲ. ಹಾಗೆ ನಾನು ತೊಗೊಂಡಿರೋ ಮಾಡೆಲ್ಲು LS2 ಸ್ಟ್ರೀಮ್ 2 ಅಂದ್ಬಿಟ್ಟು. ಹಾಗೆ ಇಲ್ಲಿ ನಾವು ನೋಡ್ಬೋದು KPA ಅಂತ. KPA ಅಂದರೆ ಯಾವಾಗಲೂ ಹೇಳ್ದಂಗೆ ಕೆನೆಟಿಕ್ ಪಾಲಿಮರ್ ಅಲಾಯ್ ಅಂದ್ಬಿಟ್ಟು. ಇದೊಂಥರ ಮೆಟೀರಿಯಲ್ ಡಿಫ್ರೆಂಟ್ ಆಗಿ. ಸೊ ಅದನ್ನ ಇವರು ಸ್ಪೈನ್ ಅವರು ಮಾಡಿರೋದು, ಸ್ಪ್ಯಾನಿಷಲ್ಲಿ. ಈ ಹೊಸ ಹೆಲ್ಮೆಟ್ದು ಸ್ಮೆಲ್ಲೇ ಒಂಥರ ಮಜಾ. ತುಂಬ ಚೆನ್ನಾಗಿದೆ. ಸೊ ಇದರಲ್ಲೂ ನಾನು ಹೇಳ್ದಂಗೆ ಡಬಲ್ D ಲಾಕ್ ಇರುತ್ತೆ, ಕ್ಲಿಪ್ ಇರಲ್ಲ, ಡಬಲ್ D ಲಾಕು. ಸೊ ಇದು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ಸೊ ಇದಾಗಿರುತ್ತೆ LS2ದು ಲುಕ್ಕು. ನೋಡಿ ಹೆಂಗಿದೆ, ಹಾಕೊಂಡು ವೇರ್ ಮಾಡಿದ್ರು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಸೈಡ್ ಲುಕ್ ನೋಡಿ, ಈ ಲುಕ್ ನೋಡಿ, ತುಂಬಾ ಚೆನ್ನಾಗಿದೆ. ಈ ಕಲರು ಒಂಥರ ಡಿಫ್ರೆಂಟ್ ಆಗಿದೆ. ನಾನು ಫಸ್ಟ್ ಟೈಮ್ ನೋಡಿದ್ದು. ಮೋಸ್ಟ್ ಪ್ರಾಬಬ್ಲಿ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇದರಲ್ಲಿ ಇದರಲ್ಲಿ ಎಷ್ಟಿದೆ ವೆಯ್ಟು ಅಂದರೆ 1550 + 50 ಅಂತ ಇದೆ. ಅದು +50 ಏನಂತ ಗೊತ್ತಿಲ್ಲ, 1550 ಇದೆ. ನಾವು SMK ನೋಡಿದ್ದು 1600 ಸಮಥಿಂಗ್ ಏನೋ ಇತ್ತು. ಇದೊಂದು 50 ಗ್ರಾಮ್ಸ್ ಕಡಿಮೆ ಆಗಿದೆ. ಹಾಗೆ ಪ್ಯಾಡಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ. ಚಿಂಗರ್ಡ್ ಎಲ್ಲ ಆಲ್ರೆಡಿ ಅದು ಅವರೇ ಕೊಟ್ಬಿಟ್ಟಿದ್ದಾರೆ. ಹಾಗೆ ಇದರಲ್ಲೂ ಅಷ್ಟೇ ಪ್ಯಾಡಿಂಗ್ ನೋಡ್ಬೋದು, ತುಂಬಾನೇ ಕ್ಲಾಸಿ ಆಗಿದೆ. ಹಾಗೆ ನಾನು ಒಳಗಡೆ ನೋಡ್ಬೋದು, ಈ ತಲೆ ಮೇಲೆ ಒಳಗಡೆ ಎಲ್ಲ ಶಾಕ್ ಅಬ್ಸರ್ವರ್ ಥರನೇ ಫೀಲ್ ಇದೆ. ಇದನ್ನು ಬಿಚ್ಬೋದು ಅಂತ ಹೇಳಿದ್ರು, ಬಟ್ ನಾನು ಇವಾಗ ಬಿಚ್ಚಕ್ಕೆ ಹೋಗಲ್ಲ. ನನಗೆ ಅಷ್ಟು ಐಡಿಯಾ ಇಲ್ಲ. ಇನ್ನು ಸ್ಲೋಲಿ ಹೋಗ್ತಾ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತೀನಿ. ಹಾಗೆ ಇದರಲ್ಲಿ ಇನ್ನೊಂದು ಫ್ಯೂಚರ್ ಇದೆ. ಈ ಫ್ಯೂಚರ್ ತೋರಿಸ್ತೀನಿ ನಿಮಗೆ. ಎಮರ್ಜೆನ್ಸಿ ಟು ಪುಲ್ ಚೀಕ್ ಪ್ಯಾಡ್ ಅಂತೆ. ಸೊ ಫಾರ್ ಎಕ್ಸಾಂಪಲ್ ನಾವು ಇವಾಗ D ಲಾಕ್ ಹಾಕಿರ್ತೀವಲ್ವಾ. ಸೊ ಇನ್ ಕೇಸ್ ಏನಾನ ಇಂಪ್ಯಾಕ್ಟ್ ಆದಾಗ ಹೆಲ್ಮೆಟ್ ಬಿಚ್ಚಬೇಕು ಅಂದರೆ ನಾವು ಈ D ಲಾಕ್ ಬಿಚ್ಚಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಇಲ್ಲ ಕೆಲವ್ರಿಗೆ ಬಿಚ್ಚಕ್ಕೆ ಬರಲ್ಲ. ಸೊ ಎಮರ್ಜೆನ್ಸಿಗೆ ಬಿಚ್ಚಬೇಕು ಅಂದರೆ ಇಲ್ಲಿ ಲಾಕ್ ಇರುತ್ತೆ ನೋಡಿ, ತೋರಿಸ್ತೀನಿ. ಇಲ್ಲಿ ಲಾಕ್ ಇರುತ್ತೆ ಈ ಕಡೆನೂ ಮತ್ತು ಈ ಕಡೆ. ಅದನ್ನೇ ಹಿಂಗೆ ಪುಲ್ ಮಾಡಿದ್ರೆ ಓಪನ್ ಆಗುತ್ತಂತೆ. ಸೊ ಹೋಪ್ಫುಲಿ ನಮಗೆ ಆ ಥರ ಸಿಚುವೇಶನ್ ಬರಬಾರ್ದು, ಯಾರಿಗೂ ಬರಬಾರ್ದು ಅಂತ ದೇವರಲ್ಲಿ ಬೇಡ್ಕೊತೀನಿ. ಸೊ ಇದಾಗಿರುತ್ತೆ ನಮ್ಮದು LS2ದು ಹೆಲ್ಮೆಟ್ ಅನ್ಬಾಕ್ಸಿಂಗು. ತುಂಬಾ ಚೆನ್ನಾಗಿದೆ. ನನಗೆ SMKನೂ ಇಷ್ಟ ಆಯಿತು, ಹಾಗೆ LS2ನೂ ಇಷ್ಟ ಆಯಿತು. ಬಟ್ LS2 ನಾನು ಇದೇನಕ್ಕೆ ತೊಗೊಂಡೆ ಅಂತ ಅಂದರೆ ನನಗೆ ಪ್ರಿಫರೆನ್ಸಬಲ್. ಇದರಲ್ಲಿ ಡ್ಯುಯಲ್ ವೈಸರ್ ಇದೆ. ಡ್ಯುಯಲ್ ವೈಸರ್ ಅಂದರೆ ಏನು ಅಂತ ನಾನು ತೋರಿಸ್ತೀನಿ ನಿಮಗೆ. ಆಮೇಲೆ ಇನ್ನೊಂದು ಫೀಚರ್ ಏನು ಅಂದರೆ ಈ ವಿಂಡ್ಶೀಲ್ಡ್ ಏನಿದೆ ಇದು ಲಾಕ್ ಆಗಿರುತ್ತೆ. ತುಂಬ ಗಾಳಿ ಇದ್ದಾಗ ತುಂಬ ಫೋರ್ಸಲ್ಲಿ ಹೋಗ್ಬೇಕಾದ್ರೆ ಓಪನ್ ಆಗಲ್ಲ. ಏನಕ್ಕೆ ಅಂದರೆ ಇಲ್ಲೊಂದು ಲಾಕ್ ಸಿಸ್ಟಮ್ ಇದೆ. ಈ ಲಾಕ್ ಪ್ರೆಸ್ ಮಾಡಿದ್ರೆ ಮಾತ್ರ ಇದು ಓಪನ್ ಆಗುತ್ತೆ ನೋಡಿ. ಇವಾಗ ಲಾಕ್ ಪ್ರೆಸ್ ಮಾಡಿ ನಾನು ಪುಲ್ ಮಾಡಿದ್ರೆ ಓಪನ್ ಆಗುತ್ತೆ, ಇಲ್ಲ ಅಂದರೆ ಓಪನ್ ಆಗಲ್ಲ ಅದು. ಆಮೇಲೆ ನಮಗೆ ಇಲ್ಲಿ ಕೆಳಗಡೆ ಬಟನ್ ಸಿಸ್ಟಮ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ಬಟನ್ ನಾನು ಪುಷ್ ಮಾಡಿದ್ರೆ ಡ್ಯುಯಲ್ ವೈಸರ್ ಓಪನ್ ಆಗುತ್ತೆ. ಹಿಂಗಿದ್ರೆ ನಿಮ್ಗೆ ಗೊತ್ತೇ ಆಗಲ್ಲ. ನಾವು ಸಿಟಿ ಲಿಮಿಟ್ಸಲ್ಲಿ ಓಡಿಸ್ತಾ ಇದ್ದೀವಿ, ತುಂಬ ಕ್ಲೋಸ್ ಮಾಡ್ಕೊತೀವಿ ಅಂತಂದರೆ ನಾವು ವೈಸರ್ನ ಹಾಕೊಂಡು ಓಡಿಸ್ಕೋಬೋದು. ಬೇಡ ಅಂತ ಅಂದರೆ ಹೈವೇಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಾವು ಹಿಂಗೂ ಹಾಕೊಬೋದು. ತುಂಬ ಬಿಸಿಲಿತ್ತು ಅಂದರೆ ನಾವು ಬೇಕಾದ್ರೆ ವೈಸರ್ ಹಾಕೊಂಡು ಕಂಪ್ಲೀಟ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬೋದು.
ಬಟ್ ಏರ್ ತುಂಬಾ ಸಫಿಸ್ಟಿಕೇಟ್ ತರ ಫೀಲ್ ಆಗ್ಬೋದು. ವೈಸರ್, ಡ್ಯುಯಲ್ ವೈಸರ್ ಏನ್ ಅಡ್ವಾಂಟೇಜ್ ಅಂದ್ರೆ ಸಿಟಿ ಲಿಮಿಟ್ಸ್ ಅಲ್ಲಿ ಓಡಿಸ್ಬೇಕಾದ್ರೆ ನೀವು ಎರಡೂ ಯೂಸ್ ಮಾಡ್ಕೋಬಹುದು ಆಪ್ಷನಲ್ ಆಗಿ. ಸೊ ಇದು ಒಂದು ಅಡ್ವಾಂಟೇಜ್. ಬಟ್ ಇದ್ರಲ್ಲಿ ಏನಂದ್ರೆ ಇದು ಆಂಟಿ ಫಾಗ್ ಇರಲ್ಲ ವೈಸರು, ಬಟ್ ಇದರಲ್ಲಿ ಪ್ರೀ ಫಿಟೆಡ್ ಇಲ್ಲ. ಏನ್ ಹೇಳ್ತಾರೆ ಅದು ಪಿನ್ ಲಾಕ್ ಆಂಟಿ ಫಾಗ್ ವೈಸರು. ಬಟ್ ನಿಮ್ಗೆ ಪಿನ್ ಲಾಕ್ಸ್ ಆಲ್ರೆಡಿ ರೆಡಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಕಾಣಿಸ್ತಾ ಇರ್ಬೋದು. ಬಟ್ ಏನಂದ್ರೆ ನೀವು ಎಕ್ಸ್ಟ್ರಾ ತಗೊಂಡು ಫಿಟ್ ಮಾಡಿಸ್ಕೋಬಹುದು. ಸೊ ಇದಾಗಿರುತ್ತೆ ನಮ್ದು LS2 ವೈಸರ್ದು ಡೀಟೇಲ್ಸ್. ಹಾಗೆ ಹಿಂದೆಗಡೆ ಎಕ್ಸಾಸ್ಟ್ ಇರುತ್ತೆ, ಸೊ ಗಾಳಿ ಎಲ್ಲ ಆಚೆ ಹೋಗೋಕೆ. ಹಾಗೆ ಚಿನ್ ಪ್ರೊಟೆಕ್ಷನ್ ಇರೋದ್ರಿಂದ ನಮ್ಗೇನು ಜಾಸ್ತಿ ಗಾಳಿ ಬರಲ್ಲ ಅಂತ ಅನ್ಕೊಂಡಿದೀನಿ. ಹಾಗೆ ಇದು ಲಾಕ್ ಆಗುತ್ತೆ ವೈಸರು. ಸೊ ಇದು ಲಾಕ್ ಆಗೋದ್ರಿಂದ ನಮ್ಗೆ ಗಾಳಿ ಬ್ಲಾಸ್ಟ್ ಆಗಲ್ಲ ಒಳಗಡೆ ಅಂತ ನಾನು ಅನ್ಕೊಂಡಿದೀನಿ. ಟ್ರೈ ಮಾಡಬೇಕು. ಡೌನ್ಲೋಡ್ ದ ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ, ಮ್ಯಾನ್ಯುಯಲ್ ಬೇಕಾದ್ರೆ ನಾವು ಡೌನ್ಲೋಡ್ ಮಾಡ್ಕೊಬಹುದು. ಸೊ ಇದಾಗಿರುತ್ತೆ ವೆಂಟೇಜ್ ಮ್ಯಾಟ್ ಬ್ಲ್ಯಾಕ್ ಪೆಟ್ರೋಲ್ ಅಂತ ಕಲರ್ ಹೆಸರು. ಹಾಗೆ ಮಾಡೆಲ್ ಬಂದ್ಬಿಟ್ಟು LS2 Stream 2. ಸೊ ಇದಾಗಿರುತ್ತೆ ನಮ್ದು ಕಾಸ್ಟ್ಲಿ ಹೆಲ್ಮೆಟ್. ಸೊ ಕಾಸ್ಟ್ಲಿ ಬೈಕ್ಗೆ ಕಾಸ್ಟ್ಲಿ ಹೆಲ್ಮೆಟ್ ಬೇಕು ಅಂದ್ಬಿಟ್ಟು ನಾನು ತಗೊಂಡಿದ್ದು. ನಾನು ಏನಕ್ಕೆ LS2 ತಗೊಂಡೆ, ಇದು ನನ್ಗನ್ಸಿದ್ದು ನನ್ನ ಗಾಡಿಗೆ ಓವರ್ ರೇಟೆಡ್ ಆಗುತ್ತೆ ಅಂತ ಅನಿಸ್ತು. ಬಟ್ ಇಲ್ಲ, ನಮ್ಗೆ ಸೇಫ್ಟಿ ಇಂಪಾರ್ಟೆಂಟ್. ಹಾಗೆ ಹೆಲ್ಮೆಟ್ಗೆ ಅವಾಗ ನಾವು ಇನ್ವೆಸ್ಟ್ ಮಾಡೋದ್ ಬದಲು ಅಥವಾ 2-3 ಹೆಲ್ಮೆಟ್ಸ್ ಕ್ಯಾರಿ ಮಾಡೋ ಬದಲು ಒಂದು ಕಾಸ್ಟ್ಲಿ ಹೆಲ್ಮೆಟ್, ಸೇಫ್ಟಿ ಹೆಲ್ಮೆಟ್ ಯೂಸ್ ಮಾಡೋದೇ ಬೆಟ್ರು ಅಂತ ನನ್ಗನ್ಸಿದ್ದು. ನಿಮ್ಮ ಒಪಿನಿಯನ್ ಏನು ಅಂತ ನನ್ಗೊಂದ್ಸತಿ ತಿಳಿಸಿ. ಅದಕ್ಕೋಸ್ಕರನೇ ನಾನು ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಈ ಹೆಲ್ಮೆಟ್ ನಾನು ಚೂಸ್ ಮಾಡ್ಕೊಂಡೆ. ಸೊ ದೀಪ್ತಿ ಹೆಂಗಿದ್ರು ನಾನು ಹಿಂದೆ ಕುತ್ಕೊಂತಾಳೆ. ನನ್ಗೆ ಏನ್ ಇಂಟೆನ್ಷನ್ ಇತ್ತು ಅಂದ್ರೆ ಇವಾಗಿರೋ ಹೆಲ್ಮೆಟ್ ಹಾಫ್ ಹೆಲ್ಮೆಟ್ ಇರುತ್ತೆ, ಇವಾಗ ಏನ್ ಲೇಡೀಸ್ ಯೂಸ್ ಮಾಡ್ತಾರೆ ಆ ಹೆಲ್ಮೆಟ್. ಬಟ್ ನಾವು ಟೂರಿಂಗ್ ಎಲ್ಲ ಹೋಗ್ತೀವಿ ಅಂದ್ರೆ ನಮ್ಗೆ ಫುಲ್ ಪ್ರೊಟೆಕ್ಷನ್ ಬೇಕು ಅಂದ್ಬಿಟ್ಟು ನಾನು ಇಬ್ರಿಗೂ ಫುಲ್ ಹೆಲ್ಮೆಟ್ ಹಾಕಕ್ಕೆ ಇನ್ಸಿಸ್ಟ್ ಮಾಡ್ತಾ ಇದ್ದೆ. ಸೊ ಅದಕ್ಕೋಸ್ಕರ ದೀಪ್ತಿನೂ ಫುಲ್ ಹೆಲ್ಮೆಟ್ ತಗೊಂಡಿದ್ದಾಳೆ. ದೀಪ್ತಿ SMK ಯೂಸ್ ಮಾಡ್ತಾಳೆ. ನಾನು ಮುಂದೆ ರೈಡ್ ಮಾಡ್ತಾ ಇರೋದ್ರಿಂದ ನಾನು LS2 ಯೂಸ್ ಮಾಡ್ತೀನಿ ಅಂತ ಅನ್ಕೊಂಡು LS2 ತಗೊಂಡಿದ್ದೀನಿ. ಸೊ ಇನ್ನ ಇದ್ರದ್ದು ಪ್ರೈಸ್ ಬಗ್ಗೆ ಹೇಳ್ಬೇಕು ಅಂದ್ರೆ SMK ಇಂದ ಸ್ವಲ್ಪ ಕಾಸ್ಟ್ಲಿನೇ ಇದೆ. SMKನೂ ಕಾಸ್ಟ್ಲಿನೇ ಇದೆ, ಬಟ್ ಅದ್ರಲ್ಲಿ ವೇರಿಯಂಟ್ಸ್ ಇರುತ್ತೆ. ನಮಗೆ ಮಿನಿಮಲ್ ಪ್ರೈಸ್ ಮತ್ತೆ ಮಿಡ್ ರೇಂಜ್, ಹೈ ರೇಂಜ್ ಇರುತ್ತೆ. LS2 ಹೈ ರೇಂಜ್ ಇರುತ್ತೆ. ನಾನು ಬೆಳಗ್ಗೆ ಒಂದು ವಿಡಿಯೋ ನೋಡ್ತಾ ಇದ್ದೆ, LS2 ಅಲ್ಲಿ ಒಂದು ಹೆಲ್ಮೆಟ್ ನೋಡಿದೆ 51,000 ಇತ್ತು. ನಾನು ಅನ್ಕೊಂಡೆ ಯಪ್ಪ 51,000 ಬರೀ ಹೆಲ್ಮೆಟ್ಗೆ ಹೆಂಗಪ್ಪ ಇನ್ವೆಸ್ಟ್ ಮಾಡೋದು, ಹೆಂಗ್ ತಗೊಂತಾರೆ ಏನು ಅಂತ. ಬಟ್ ಅಷ್ಟು ಕಾಸ್ಟ್ಲಿ ಹೆಲ್ಮೆಟ್ ನಾವು ಯೂಸ್ ಮಾಡಲ್ಲ. ಮೋಸ್ಟ್ಲಿ ಇದೆಲ್ಲ ರೇಸರ್ಸ್ ಇಲ್ಲ ರೇಸಿಂಗ್ಗೆ ಯೂಸ್ ಮಾಡ್ತಾರೆ, ಯಾಕಂದ್ರೆ ಅಲ್ಲಿ ತುಂಬಾ ಸ್ಪೀಡಲ್ಲಿ ಇರ್ತಾರೆ ಅವರು. ಸೊ ಈ ಹೆಲ್ಮೆಟ್ ಕ್ರಾಶ್ ಟೆಸ್ಟಿಂಗು ಆಗಿ 4 ರೇಟಿಂಗ್ ಅಲ್ಲಿ ಇದೆ ಅಂತ ನಾನು ಬೆಳಗ್ಗೆ ತಾನೇ ಗೊತ್ತಾಯ್ತು. ಸೊ ಹೆಲ್ಮೆಟ್ ಕ್ರಾಶ್ ಟೆಸ್ಟ್ ಮಾಡ್ತಾರೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು. ಯೂಶಲ್ ಆಗಿ ಕಾರು ಇಲ್ಲ ಬೈಕು ಏನೋ ವೆಹಿಕಲ್ ಕ್ರಾಶ್ ಟೆಸ್ಟ್ ಮಾಡಿ ಗ್ಲೋಬಲ್ ಎನ್ಕ್ಯಾಪ್ ಕೊಡ್ತಾರೆ ಅಂತ ಗೊತ್ತಿತ್ತು. ಬಟ್ ಇದೇ ಫಸ್ಟ್ ಟೈಮು ನನಗೆ ಹೆಲ್ಮೆಟ್ ಕ್ರಾಶ್ ಟೆಸ್ಟ್ ಮಾಡಿ ಅದ್ರದ್ದು ರೇಟಿಂಗ್ ಕೊಟ್ಟಿದ್ದಾರೆ. ಸೊ LS2 ಬಂದು 4 ಅಂತ ಸ್ಟ್ಯಾಂಡ್ ಆಗುತ್ತೆ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ. ಸೊ ಅದೊಂದು ಖುಷಿ ವಿಚಾರ, ಅದಕ್ಕೋಸ್ಕರ LS2 ತಗೊಂಡೆ. ಸೊ ಇದೊಂಥರ ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾರ್ಮಲ್ ಹೆಲ್ಮೆಟ್ ಇಂದ ಇವಾಗ ಕಾಸ್ಟ್ಲಿಯಸ್ಟ್ ಹೆಲ್ಮೆಟ್ಗೆ ಅಪ್ಗ್ರೇಡ್ ಆಗ್ತಾ ಇದೀವಿ. ಸೊ ಇದು ಬಿಲೋ 10K ಇದೆ. ಬಟ್ ಪ್ರೈಸ್ ಏನು ಅಂತ ನಾನು ರಿವೀಲ್ ಮಾಡಲ್ಲ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ. ಸೊ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ SMKದು ಮತ್ತೆ ಈ ಹೆಲ್ಮೆಟ್ದು ಏನಿರ್ಬೋದು ಪ್ರೈಸ್ ಅಂತ ನೀವು ಕಮೆಂಟ್ ಹಾಕಿ. ಇದು ತುಂಬಾ ಓಪನ್ ಮಾರ್ಕೆಟ್, ಏನ್ ಜಾಸ್ತಿ ಡಿಫ್ರೆನ್ಸ್ ಏನಿರಲ್ಲ, ನೀವು ಈಸಿಲಿ ಐಡೆಂಟಿಫೈ ಮಾಡ್ಬೋದು. ಬಟ್ ಸ್ಟಿಲ್ ಕಮೆಂಟ್ ಹಾಕಿ ನೋಡೋಣ, ಏನು ಯಾರು ಎಕ್ಸಾಕ್ಟ್ ಆಗಿ ಕಮೆಂಟ್ ಮಾಡ್ತಾರೆ ಅವ್ರಿಗೊಂದು ಗಿವ್ ಅವೇ ಕೊಡೋಣ ಅಂತ ಪ್ಲಾನ್ ಅಲ್ಲಿ ಇದೆ. ಸೊ ಹಿಂಗೆ ಓಪನ್ ಮಾಡೋದು. ಸೊ ಮತ್ತೆ ಹಾಕ್ಬಿಡ್ತೀನಿ, ಇವಾಗ ಸದ್ಯಕ್ಕೆ ಬಿಚ್ಚಕ್ಕೆ ಬೇಡ. ಸೊ ಹೋಪ್ಫುಲಿ ನೀವು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇಷ್ಟು ದಿನ ಏನ್ ನೀವು ಟ್ರಾವೆಲ್ ಬ್ಲಾಗ್ ಬರೀ ಕಾರಲ್ಲಿ ನೋಡ್ತಾ ಇದ್ರಿ, ಇನ್ಮೇಲೆ ಬೈಕಲ್ಲೂ ಟೂರಿಂಗ್ ಮಾಡೋಣ ಅಂತ ಪ್ಲಾನ್ ಅಲ್ಲಿ ಇದೀವಿ. ಸೊ ಅದಕ್ಕೋಸ್ಕರ ಈ ಪ್ರಿಪ್ರೇಷನ್ ಆಗ್ತಾ ಇರೋದು ನಮ್ಗೆ. ಸೊ ಅದಕ್ಕೋಸ್ಕರನೇ ಹೆಲ್ಮೆಟ್ ಅಷ್ಟೇ ಪ್ರಿಫರೆನ್ಸ್ ಕೊಟ್ಟಿನೇ ನಾವು ಹೆಲ್ಮೆಟ್ ಎಲ್ಲ ಚೂಸ್ ಮಾಡ್ಕೊಂಡಿರೋದು. ಸೇಫ್ಟಿ ಈಸ್ ಇಂಪಾರ್ಟೆಂಟ್ ಅಂತ. ಸೊ ಇದಾಗಿತ್ತು ನಮ್ದು ಅನ್ಬಾಕ್ಸಿಂಗ್ ಆಫ್ 2 ಹೆಲ್ಮೆಟ್ಸ್, ಅಂದ್ರೆ ನಮ್ಮ ಲೈಫಲ್ಲಿ ಕಾಸ್ಟ್ಲಿಯೆಸ್ಟ್ ಹೆಲ್ಮೆಟ್ ನಾವು ತಗೊಂಡಿರೋದು. ಸೊ ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇನ್ನ ಅಡ್ವೆಂಚರಸ್ ವಿಡಿಯೋಸ್, ಟ್ರಾವೆಲ್ ವಿಡಿಯೋಸ್ ಬರ್ತಾನೆ ಇರುತ್ತೆ. ಲೈಕ್ ಮಾಡ್ತಾ ಇರಿ ನಮ್ಮ ವಿಡಿಯೋನ, ಹಾಗೆ ಕಮೆಂಟ್ ಮಾಡ್ತಾ ಇರಿ ನಿಮ್ಮ ಒಪಿನಿಯನ್ನ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಾ. ಸಬ್ಸ್ಕ್ರೈಬ್ ಮಾಡಿ, ನಮಗೆ ಪ್ರೋತ್ಸಾಹ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.